ಇಂಪಾರ್ಟೆಂಟ್. ನನ್ನ ಹೆಸರು ಜ್ಯೋತಿ ಬಿಜ್ಮಾಗ್ಲಿ ಸರ್. ನಾವು KH ಪಾಟೀಲ್ ಕಾಲೇಜಿಂದ ಬಂದಿದ್ದೀವಿ. ಫಸ್ಟ್ ನಮ್ಗೆ ಇದೆಲ್ಲ ಗೊತ್ತಿರಲಿಲ್ಲ ಸರ್. ವಿ ಕೇರ್ ಫೌಂಡೇಶನ್ ಇಂದ ಸರ್ ಬಂದಿದ್ವಿ. ಹಿಂಗ ಎಲ್ಲಾರು ಅವೇರ್ನೆಸ್ ಕೊಡೋಣ. ಈಗಿಂದ ಹೆಂಗ್ ಜನರೇಷನ್ ಮಾಡಿದ್ರೆ ದೊಡ್ಡವರು ತಿಳ್ಕೊತಾರೆ. ಯಾರು ಇನ್ನೊಂದ್ ತರ ಈ ಕೆರಿನ ಪೊಲ್ಯೂಷನ್ ಗೆ ಯೂಸ್ ಮಾಡಂಗಿಲ್ಲ ಅಂತ ಹೇಳಿ ಸರ್. ಇದೆಲ್ಲ ನಾವು ಮಾಡಿದ್ರಿ ಸರ್. ನಾವು ಮಾಡಿದ್ದನ್ನ ನೇಚರ್ ಅನ್ಭವಿಸೋ ಬದ್ಲಿ ನಾವೇ ಕ್ಲೀನ್ ಮಾಡಿ ಒಂದ್ ಅವೇರ್ನೆಸ್ ಕೊಡೋಣ ಅಂತ ಸರ್ ಆ ಫೌಂಡೇಶನ್ ಅವ್ರು ಬಂದ್ ಕೇಳಿದ್ದಕ್ಕ ನಾವು ಕಾಲೇಜಿಂದ ಇಲ್ಲೇ ನಾವು ಕ್ಲೀನ್ ಮಾಡಕ್ ಬಂದಿರಿ ಸರ್. ಇದನ್ನ ನಾವು ಕ್ಲೀನ್ ಮಾಡ್ಕೊಂಡ ಇದು ಎಷ್ಟು ನೀಟ್ ಆಗಿತ್ತಲ್ರಿ ಸರ್. ಅದನ್ನ ಕಂಟಿನ್ಯೂ ಮಾಡಿದ್ರೆ ನಾವು ನಮ್ ನೆಕ್ಸ್ಟ್ ಜನರೇಷನ್ಗೂ ನಾವು ಹೆಲ್ಪ್ ಮಾಡ್ದಂಗ ಆಗ್ತಿತ್ರಿ ಸರ್. ಇಲ್ಲ ನಾವು ನಮ್ ಜನರೇಷನ್ ಒಳಗೂ ಇದನ್ನೆಲ್ಲ ಹಾಳು ಮಾಡಿಟ್ವಿ ಅಂದ್ರೆ ನೆಕ್ಸ್ಟ್ ಜನರೇಷನ್ ಗೆ ಕೆರೆ ಅಂದ್ರೆ ಏನು, ನೀರ್ ಅಂದ್ರೆ ಏನು, ನೇಚರ್ ಅಂದ್ರೆ ಏನು ಅಂತಾನೆ ಗೊತ್ತಿರಲ್ಲ ಸರ್. ಅದಕ್ಕೆ ಆ ಕಾರಣ ನೆಕ್ಸ್ಟ್ ಜನರೇಷನ್ ನಮ್ ಕಡೆಯಿಂದ ನಾವ್ ಏನಾದ್ರು ಒಂದ್ ಕೊಡಕ್ ಆಗ್ತಿತ್ತಂದ್ರ ಇದರಿಂದ ನಾವು ಅವೇರ್ನೆಸ್ ಕೊಡ್ತೇವಿ ಅಂತ ಹೇಳಿ ಇವತ್ತು ನಾವ್ ಇಲ್ಲಿ ಕ್ಲೀನ್ ಮಾಡಕ್ ಬಂದಿದ್ದೀವಿ. ನಿಮ್ಮ ಕಾಲೇಜಿಂದ ಎಷ್ಟು ಜನ ಬಂದಿದ್ರಿ? ನಮ್ ಕಾಲೇಜಿಂದ ಅರೌಂಡ್ ಒಂದು 25 ಜನ ಬಂದಾರಿ ಸರ್. ಎಲ್ಲರೂ ಟೋಟಲ್ ರೀ ಸರ್. ನೀವು ಎಲ್ಲ ಬೇರೆ ಊರಿನ ಗ್ರಾಮದಿಂದ ಬಂದಿರಿ? ಇಲ್ಲ ಸರ್, ನಮ್ದು ಪ್ರಾಪರ್ ಹುಬ್ಳಿನ ಸರ್. ಇಲ್ಲಿಂದಾನೆ ಬಂದಿರಿ ಸರ್. ನಿಮ್ಮ ಟೀಮ್ ಲೀಡರ್ ಯಾರು ಬಂದಿದ್ರು? ಟೀಮ್ ಲೀಡರ್ ಅಂತ ಎಲ್ಲ ಮಾಡಿಲ್ಲ ಸರ್. ಎಲ್ಲಾರು ಇನಿಷಿಯೇಟಿವ್ ತಗೊಂಡ್ ನಾವು ಬಂದಿರಿ ಸರ್. ಸರ್ ಕರ್ಕೊಂಡ ಲೆಕ್ಚರ್ಸ್ ಬಂದಾರಿ ಸರ್. ಬಂದಿರಿ ನಾವು. ಮತ್ತೆ ಯಾರು ಮಾತಾಡ್ತೀರಮ್ಮ? ನಿಮ್ಮ ಹೆಸರು ಕೊಡ್ರಿ, ಮೈಕ್ ಮಾತಾಡ್ರಿ. ನಿಮ್ಮ ಹೆಸರು ಹೇಳಿ, ಎದಕ್ ಬಂದಿರಿ ಅಂತ ಹೇಳ್ರಿ. ನನ್ನ ಹೆಸರು ಮಧು ಆಲೂರ್ ಅಂತ. ನಾವು ಆನಂದನಗರದಿಂದ ಬಂದೇವಿ, KH ಪಾಟೀಲ್ ಕಾಲೇಜ್. ಎಲ್ಲಿವರೆಗೂ ನಾನು ಅನ್ನೋದಿರುತ್ತೆ ಅಲ್ಲಿ ನಮ್ಮ ಮನೆ ಅಷ್ಟು ಸ್ವಚ್ಛವಾಗಿರುತ್ತೆ. ಎಲ್ಲಿ ನಾವು ಅನ್ನೋದಿರುತ್ತೆ ಅಲ್ಲಿ ನಮ್ಮ ಸಮಾಜನ ಸ್ವಚ್ಛವಾಗಿರುತ್ತೆ. ನಮ್ಮ ಸಮಾಜ ನಾವು ಇಂಪ್ರೂವ್ ಮಾಡಿದ್ರೆ ನಾವೆಷ್ಟು ಶುದ್ಧವಾಗಿರ್ತೇವೋ ಅಷ್ಟು ನಮ್ಮ ಸಮಾಜನ ಶುದ್ಧವಾಗಿರ್ಬೇಕು ಅನ್ನೋದು ನಮ್ ಥೀಮ್ ರೀ. ಸೊ ಅದಕ್ಕೆ ನಾವು ಇದು ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯ ಅಷ್ಟು ನಾವು ಸ್ವಚ್ಛ ಮಾಡಿ ಹೋಗ್ತೀವಿ. ಮತ್ತೆ ಯಾರು ಮಾತಾಡ್ತೀರಿ?